ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಿಮಗೆ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಮುದಗಲ್ನಲ್ಲಿ ನಡೆಯುವಂತಹ ವಿಶೇಷ ಮೊಹರಂ ಆಚರಣೆಯ ಬಗ್ಗೆ ಒಂದಿಷ್ಟು ಚರ್ಚೆಗಳನ್ನು ಮಾಡೋಣ. ಯಾಕಂದರೆ ಇಡೀ ಕರ್ನಾಟಕದಲ್ಲಿ ನಾವು ನೋಡಿದಾಗ ಅತಿ ಹೆಚ್ಚು ಸೌಹಾರ್ದಯುತವಾಗಿ ಹಿಂದೂ ಮುಸ್ಲಿಮರು ಒಟ್ಟಿಗೆ ಹಬ್ಬ ಮಾಡುವಂಥದ್ದು ಎಲ್ಲಾದರೂ ಇದ್ದರೆ ಅದು ಕರ್ನಾಟಕದಲ್ಲಿ, ಅದು ಉತ್ತರ ಕರ್ನಾಟಕದ, ಹೈದರಾಬಾದ್ ಕರ್ನಾಟಕದ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮುದಗಲ್ ಪಟ್ಟಣದಲ್ಲಿ. ಕರ್ನಾಟಕದಲ್ಲಿ ಭಿನ್ನ ಭಿನ್ನ ಆಚರಣೆಗಳಿದ್ದಾವೆ ಮೊಹರಮನ್ನು ಆಚರಿಸೋದ್ರಲ್ಲಿ. ಆದರೆ ಮುದಗಲ್ನಲ್ಲಿ ಮಾತ್ರ ವಿಶೇಷವಾದ ಮೊಹರಂ ಆಚರಣೆ ಇದೆ. ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಇಲ್ಲಿ ಬಂದು ಸೇರ್ತಾರೆ. ಅಶೇನ್ ಹುಶೇನ್ ಅಂತ ಇಬ್ಬರು ಅಣ್ಣ ತಮ್ಮದರಿಂದ ಬಂದು ಐತಿಹಾಸಿಕ ಚರಿತ್ರೆ ಅಥವಾ ಘಟನೆ ಅಥವಾ ಸಂಗತಿಗಳನ್ನು ಇಲ್ಲಿ ಜನ ಕೇಳ್ತಾ ಹೋದಾಗ ಯಾಕೆ ಈ ಮೊಹರಂ ವಿಶೇಷ ಅಂತ ನೀವೀಗಾಗಲೇ ವಿಡಿಯೋನ ಪ್ರಾರಂಭದಲ್ಲಿ ನೋಡಿದ್ರಿ. ಈ ಛತ್ರಿ ಹಿಡ್ಕೊಂಡು ಹೆಜ್ಜೆ ಕುಣಿಯಂತ ಇರ್ಬೋದು, ವಿಶೇಷವಾಗಿ ಅಚ್ಚಳ್ಳಿ ಇರ್ಬೋದು, ಬೆಂಕಿ ಹಾಯೋದು ಇರ್ಬೋದು, ಮತ್ತು ಅಶೇನ್ ಹುಶೇನ್ ಈ ಕೋಟೆಯಲ್ಲಿ ಹೋಗಿ ಬೇಟೆ ಕೊಡೋದು. ಆದರೆ ಮತ್ತು ಕೋಟೆ ಒಳಗಡೆ ಹೋದರೆ ಏನೋ ಪ್ರವಾಹ ಪ್ರಳಯ ಆಗಿಬಿಡುತ್ತೆ ಅನ್ನೋ ನಂಬಿಕೆ ಜನರಲ್ಲಿ. ಅದು ಪ್ರಾರಂಭದಿಂದ ಇಲ್ಲಿವರೆಗೂ ಒಂದು ವಿಶೇಷವಾದ ಸಂಸ್ಕೃತಿಯನ್ನು ಇಲ್ಲಿಯ ಜನ ಆಚರಿಸ್ತಾ ಬಂದಿದ್ದಾರೆ. ಈ ಆಚರಣೆ ಬೇರೆಲ್ಲ ಪ್ರದೇಶಗಳಿಗಿಂತ ಇಲ್ಲಿ ಭಿನ್ನವಾಗಿದೆ. ಯಾಕೆಂದರೆ ಇಲ್ಲಿ ದೇವರನ್ನ ಹಿಡಿಯುವಂಥ ಕುದುರೆ ಅಂತ ಕರೀತಾರಲ್ಲ, ಅವರು ಬೆಂಕಿಯನ್ನು ತುಳಿಯೋದು ತುಂಬ ಕಡಿಮೆ. ನಾವೆಲ್ಲ ವಿಶೇಷವಾಗಿ ಬೇರೆ ಎಲ್ಲ ಕಡೆ ನೋಡಿದಾಗ ಈ ಬೆಂಕಿಯ ಕೊಂಡವನ್ನು ಆಯುವಂಥವ್ರು ಅಥವಾ ಬೆಂಕಿಯನ್ನು ತುಳಿಯೋರು ಯಾರಾಗಿರ್ತಾರೆ ಅಂದರೆ ದೇವರನ್ನು ಒತ್ತೋರು ಅಥವಾ ದೇವರನ್ನು ಓರುವಂತಹ ಕುದುರೆ ಆಗಿರ್ತಿದ್ರು. ಆದರೆ ಮುದಗಲಲ್ಲಿ ವಿಶೇಷ ಏನಂದರೆ ದೇವರನ್ನು ಒತ್ತಂಥ ಕುದುರೆಯವರು ಅಂದರೆ ಈ ಓರುವಂಥ ವ್ಯಕ್ತಿ ಬೆಂಕಿಯನ್ನು ತುಳಿಯಲ್ಲ. ಅದಕ್ಕೆ ಪೂರಕವಾಗಿ ಬೇರೆ ದೇವರ ಪೂಜೆಯನ್ನು ಮಾಡುವಂಥ ಪೂಜಾರಿಗಳು ಈ ಬೆಂಕಿಯನ್ನು ತುಳಿತಾರೆ. ಇಲ್ಲಿ ನೋಡಿ, ವಿಶೇಷವಾಗಿ ಇವರಾಗಲಿ ಇನ್ನೊಬ್ಬರಾಗಲಿ ಹೋದರು. ಹೀಗೆ ವಿಶೇಷವಾಗಿ ಏನು ಮಾಡ್ತಾರೆ ಅಂದರೆ ಬೆಂಕಿಯನ್ನು ತುಳಿಯುವಂಥ ಆಚರಣೆ ಇಲ್ಲಿ ಪ್ರಚಲಿತದಲ್ಲಿದೆ. ಹೀಗೆ ಏನು ಅಂದರೆ ವಿಶೇಷವಾದಂಥ ಆಚರಣೆಯನ್ನು ನಾವು ಬೇರೆಲ್ಲ ಕಡೆಗಿಂತ ಇಲ್ಲಿ ಭಿನ್ನ ಏನಂದರೆ ಆ ದೇವರ ಅಂದರೆ ಬೆಳಗಿನ ಜಾವ ದೇವರು ನೋಡಿ, ಬೇರೆಲ್ಲ ಕಡೆ ನಮ್ಮಲ್ಲಿ ಏನು ವಿಶೇಷ ಅಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದು 5 ಗಂಟೆ ಒಳಗಡೆ ಈ ಪವಾಡಗಳನ್ನು ಎಲ್ಲವನ್ನು ಮಾಡುವಂತಹ ಸಂಪ್ರದಾಯ ಬೇರೆಲ್ಲ ಕಡೆ ಇದೆ. ಆದರೆ ಈ ಪಟ್ಟಣದಲ್ಲಿ ಏನಂದರೆ ಈ ಸೂರ್ಯೋದಯದ ನಂತರ ಈ ದೇವರು ಎದ್ದು ಸವಾರಿಯನ್ನು ಹೋಗುತ್ತೆ. ಅದು ಕಥಾರಾತ್ರಿಯ ನಂತರದ ದಿನ ಅಂದರೆ ಮೊಹರಂ ಕೊನೆಯ ದಿನದ ಸವಾರಿ 6 ಗಂಟೆ ನಂತರ ಹೋಗುತ್ತೆ. ಬೇರೆಲ್ಲ ಆಚರಣೆಗಳಿಗೆ ಹೋಲಿಸ್ಕೊಂಡಿದ್ದು ಒಂದು ಭಿನ್ನ ಆಚರಣೆ ಅಂತಲೇ ಹೇಳ್ಬೋದು. ನಂತರ ಈ ಕೌಡಿ ಪೀರ ಅಂತ ಒಂದು ಮತ್ತೆ ಮೊಹರಂದ ಪೂರಕವಾಗಿ ಹಬ್ಬನ ಮಾಡ್ತಾರೆ. ವಿಶೇಷವಾಗಿ ಆ 2 ದೇವರ ಭೇಟಿಯನ್ನು ತೋರಿಸ್ತೀವಿ ನೋಡಿ. ನಿಮ್ಮೂರಲ್ಲಿನ ಆಚರಣೆ ಮೊಹರಮನ್ನು ನಮ್ಮ ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಾಡಿ. ನಮಸ್ಕಾರ.